ವಾಹನ ಸವಾರರಿಗೆ ಮತ್ತೆ ಟೋಲ್ ಶುಲ್ಕ ಶಾಕ್ ಕೊಡ್ತಾ ಇದೆ. ಫಾಸ್ಟ್ಯಾಗ್ ನಿಯಮಗಳಲ್ಲಿ ಹಲವು ಬದಲಾವಣೆಗಳಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇನ್ನು ಮುಂದೆ ಫಾಸ್ಟ್ಯಾಗ್ ನಲ್ಲಿ ಬ್ಯಾಲೆನ್ಸ್ ಕಡ್ಡಾಯವಾಗಿ ಇರಲೇಬೇಕು. ಊರಿಗೆ ಹೋಗ್ತಾ ಇರೋರು ಟೋಲ್ ಹತ್ರ ಹೋದಂಗೆ ಈಗ ರೀಚಾರ್ಜ್ ಮಾಡೋಣ ತಡಿ ಅಂದ್ರೆ ಆಗಲ್ಲ, ಡಬಲ್ ದುಡ್ಡು ಕಟ್ಟಬೇಕಾಗತ್ತೆ. ಹಾಗಾದ್ರೆ ಹೇಗೆ ರೀಚಾರ್ಜ್ ಮಾಡೋದು, ಎಷ್ಟು ಸಮಯದ ಒಳಗಡೆ ರೀಚಾರ್ಜ್ ಮಾಡಬೇಕು ಅನ್ನುವಂಥ ನಿಮ್ಮ ಪ್ರಶ್ನೆಗೆ 1 ಗಂಟೆಯ ಒಳಗಡೆನೆ 1 ಗಂಟೆ ಆಗಿರ್ಬೇಕು ನೀವು ರೀಚಾರ್ಜ್ ಮಾಡಿ ಅಂದ್ರೆ ಮಾತ್ರ ನೀವು ಆ ಶುಲ್ಕ ತಗೊಳುತ್ತಂತೆ, ಇಲ್ಲಾಂದ್ರೆ ಡಬಲ್ ದುಡ್ಡು ಕಟ್ಟಬೇಕು. ಇಂಥದ್ದೊಂದು ನಿಯಮವನ್ನ ಜಾರಿ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ನಿಯಮ ಮೀರಿದ್ರೆ ದಂಡ ಕಟ್ಟಬೇಕಾಗತ್ತೆ. ಇರುವಷ್ಟು ಟೋಲ್ ಶುಲ್ಕ ಇರುತ್ತಲ್ಲ ಅದಕ್ಕೂ ಡಬಲ್ ಕಟ್ಟಿ ನೀವು ಹೋಗ್ಬೇಕಾಗತ್ತೆ. ಮರೆಯೋ ಆಗಿಲ್ಲ ಈಗ ಊರಿಗೆ ಹೋಗೋರು. ಒನ್ಸ್ ಅಗೇನ್ ಇದು ಮಹಾ ಮೋಸ ರೀ, ಮಹಾ ಮೋಸ ಇದು. ಇವ್ರು ಯಾರು ಈ ತರ ಯಾಕೆ ಬೇಕ್ರಿ ಇವರಿಗೆಲ್ಲ? ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ನಿಜವಾಗಿ ಒಂದಲ್ಲ ಒಂದು ದಿವಸ ಕಲ್ಲು ಹೊಡೆದು ಸಾಯಿಸ್ತಾರೆ ನಿಮ್ಮನ್ನೆಲ್ಲ. ಸಾರಿ ಟು ಸೇ ದಿಸ್, ಹೆಣ್ಮಗಳನ್ನ ಕರ್ಕೊಂಡೋಗಿ ಮೇಲಿಂದ ದೂಡಾಕಿದ್ರಲ್ಲ, ಹಾಗೆ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಕೈಕಾಲು ಕಟ್ಟಿ ಮೇಲಿಂದ ಹಾಕ್ತಾರೆ. ನನ್ನ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಕಾಶ್ ರಾಜ್ ಅವತ್ತಿಂದ ಹೇಳ್ತಾ ಇದ್ದಾರೆ, ಆಕ್ಟರ್ ಪ್ರಕಾಶ್ ರಾಜ್. ನಾನು ಒಮ್ಮೆ ಎತ್ತಿದ್ದೆ ಪ್ರಶ್ನೆಯನ್ನ. ಎಲ್ಲರ ಬಳಿ ಬೈಕ್ ಇದೆ, ಕಾರ್ ಇದೆ, 4 ವೀಲರ್ ಇದೆ, 140 ಕೋಟಿ ಜನಸಂಖ್ಯೆ ಇದ್ದೀವಿ. 140 ಕೋಟಿ ಜನಸಂಖ್ಯೆ ಇದ್ರೆ ಅದರ ವೆಹಿಕಲ್ ಡಬಲ್ ಇರುತ್ತೆ. ಈಗ ಲಾರಿ, ಒಬ್ಬ ಲಾರಿ ಮಾಲೀಕರ ಹತ್ರ 110 ಲಾರಿ ಇರುತ್ತೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಾವಿರಾರು ಲಾರಿ ಇರುತ್ತೆ. ಆ ಲಾರಿಗಳಿಗೆಲ್ಲ ಫಾಸ್ಟ್ಯಾಗ್ ಮಾಡಿರ್ತೀವಿ. ಎಷ್ಟು ಫಾಸ್ಟ್ಯಾಗ್ ಮಾಡಿರ್ತೀವಿ ಈ ಸತಿ? ಈಗ 20 ರೂಪಾಯಿ 30 ರೂಪಾಯಿ ಕಟ್ಟಾಗೋದಿದ್ರು ಕೂಡ ಫಾಸ್ಟ್ಯಾಗ್ ಎಷ್ಟು ಮಾಡಿರ್ತೀವಿ ನಾವು? 500 ರೂಪಾಯಿ ಮಾಡಿರ್ತೀವಿ, 1000 ರೂಪಾಯಿ ಮಾಡಿರ್ತೀವಿ. ಆಯ್ತಾ? ಈಗ ನಂದೇ ಉದಾಹರಣೆ ಕೊಡ್ತೀನಿ. ನಾನು ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ನನಗೆ 500ರಿಂದ 600 ರೂಪಾಯಿ ಫಾಸ್ಟ್ಯಾಗ್ ಕಟ್ ಆಗುತ್ತೆ. ನಾನು ಎಷ್ಟು ಮಾಡಿರ್ತೀನಿ ಅಂತಂದ್ರೆ ಮಿನಿಮಮ್ 2,000 ರೂಪಾಯಿ ಮಾಡಿರ್ತೀನಿ, ಯಾವುದೇ ಕಿರಿಕಿರಿ ಆಗೋದು ಬೇಡ ಅಂತೇಳಿ. ಈ 2,000 ರೂಪಾಯಿ 600 ಕಟ್ಟಾದ ನಂತರ 1,300 ರೂಪಾಯಿ ಅದರಲ್ಲಿ ಉಳಿದಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಣ್ಣ ಪುಟ್ಟ ಒಂದು 300 ರೂಪಾಯಿ ಮತ್ತೆ 1,000 ರೂಪಾಯಿ. ಈ 1,000 ರೂಪಾಯಿ ಮುಂದಿನ ಒಂದು 6 ತಿಂಗಳ ತನಕ 7 ತಿಂಗಳ ತನಕ ನನ್ನ ಅಕೌಂಟಲ್ಲೇ ಇರ್ತದೆ. ಬಟ್ ನನಗೆ ಅದರ 1 ನಯಾ ಪೈಸೆಯನ್ನು ಯೂಸ್ ಮಾಡೋಕ್ಕಾಗಲ್ಲ. ನಾನು ಕೇಳೋದು ಈ ಥರದ 1,000 2,000, ಕೆಲವರು 5,000 ಮಾಡಿರ್ಬೋದು. ಈ ಲಾರಿ ಅವರು 3,000 4,000 5,000 ಇಟ್ಟಿರ್ಬೋದು. ಆ ಉಳಿದ ಪೆಂಡಿಂಗ್ ದುಡ್ಡು ಇದೆಯಲ್ಲ, ಆ ಉಳಿದ ಪೆಂಡಿಂಗ್ ದುಡ್ಡು 140 ಕೋಟಿ ವಾಹನಗಳು ಅಂತಂದ್ರೆ ಒಂದು 300 ಕೋಟಿ ವಾಹನಗಳಿರ್ಬೋದು. ಆ 300 ಕೋಟಿ ವಾಹನಗಳ 1 ರೂಪಾಯಿ ಆದ್ರೂ ಕೂಡ ಆ ದುಡ್ಡು ಎಲ್ಲೋಯ್ತು? ಎಲ್ಲಿರುತ್ತೆ ಆ ದುಡ್ಡು? ನಮ್ಗೆ ಹೆಂಗಿರ್ಬೇಕು ಅಂತಂದ್ರೆ ಫಾಸ್ಟ್ಯಾಗು ಇಲ್ಲ ಅಂತಂದ್ರೆ ಬಾಕಿದ್ದಕ್ಕೆ ಬಳಸಬಹುದು ಅಂತ ಯಾಕಿಲ್ಲ ಅವಕಾಶ? ನಾನು ಕೇಳೋದು ಅದಾಗ್ಬಿಟ್ಟು ಈಗ ನೀವು ಬಂದ್ಬಿಟ್ಟು ಇಲ್ಲ 1.5 ಗಂಟೆ ಏನ್ ಸುಲಿತಾ ಇದೀರಿ ನೀವು? ಯಾಕ್ರಿ ಬೇಕು ನಿಮಗೆ? ಕರ್ರಿ ವಾಪಸ್ ಬ್ರಿಟಿಷರನ್ನೇ ಕರೀರಿ, ಓಕೆ ಅವರೇ ಮಾಡ್ಲಿ. ನನ್ನ ಜೆನ್ಯೂನ್ ಪ್ರಶ್ನೆ ವೀಕ್ಷಕರೇ, ಈಗ ನಿಮ್ಮ ಹತ್ರ ಕಾರ್ ಇದೆ, 1,000 ರೂಪಾಯಿ ಫಾಸ್ಟ್ಯಾಗ್ ಮಾಡ್ತೀರಿ, ಕಟ್ಟಾಗಿರುತ್ತೆ 300 ರೂಪಾಯಿ, 700 ರೂಪಾಯಿ 6-7 ತಿಂಗಳ ತನಕ ಇರುತ್ತೆ. ಅದಕ್ಕೆ ನಿಮಗೆ 1 ತಿಂಗಳಿಗೆ ನಿಮಗೆ ಬ್ಯಾಂಕಲ್ಲಿ 4% ಬಡ್ಡಿ ಕೊಡ್ತಾರೆ. ಆ 700 ರೂಪಾಯಿ ಕೊಡಬೇಕಲ್ಲ ಬಡ್ಡಿ ಮಿನಿಮಮ್ ಆದರೂ. ಇವರು 700 ರೂಪಾಯಿ ಯಾವೊಬ್ಬ ಈ ಎಲ್ಲ ದುಡ್ಡನ್ನು ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಹಾಕಿರಬಾರ್ದು? ಯಾರೋ ಒಬ್ಬ ಇರಬೇಕಲ್ಲ ಇದರ ಹಿಂದೆ. ಈಗ ಹರ್ಷದ್ ಮೆಹ್ತಾ ಮಾಡಿದ್ದೇನು? ಹರ್ಷದ್ ಮೆಹ್ತಾ ನೀವು ಏನು ಎಂತ ಲಕ್ಕಿ ಭಾಸ್ಕರ್ ಪಿಕ್ಚರ್ ನೋಡಿದ್ರಲ್ಲ, ಹರ್ಷದ್ ಮೆಹ್ತಾದ ಸ್ಟೋರಿ ಒಂದು ರೀತಿಯಲ್ಲಿ. ಮಾರ್ಕೆಟ್ಗೆ ದುಡ್ಡು ಹಾಕಬೇಕು, ಮಾರ್ಕೆಟ್ಗೆ ಎಲ್ಲವನ್ನು ಖರೀದಿ ಮಾಡೋದು. ಎಲ್ಲವನ್ನು ಖರೀದಿ ಮಾಡಿದಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ, ಒಂದೇ ಸಲಕ್ಕೆ ಮಾರಿಬಿಡೋದು. ಎಲ್ಲವನ್ನು ಖರೀದಿ ಮಾಡೋಕ್ಕೆ ಅವನಿಗೆ ದುಡ್ಡು ಬೇಕಲ್ಲ, ದುಡ್ಡಿಲ್ಲ ಅವನ ಹತ್ರ. ಅವನೇನು ಮಾಡ್ತಾ ಇದ್ದ? ಈಗ ಡೈಲಿ ಮಾಹಿತಿ ಹೋಗುತ್ತೆ. ಅವನು ಈಗ ನೀವೊಬ್ಬರು ಬ್ಯಾಂಕ್ ಮ್ಯಾನೇಜರ್ ಇದ್ದೀರಿ ಇಟ್ಕೊಳ್ಳಿ, ನಾನು ನಿಮ್ಮ ಹತ್ರಕ್ಕೆ ಹೋಗೋದು. ಆ ಸಾಟರ್ಡೆ ಅಥವಾ ಸಂಡೇ ಈ ಥರ ಬಂದಾಗ ಮೊದಲೆಲ್ಲ ವಾರಕ್ಕೊಮ್ಮೆ ನೀವು ರಿಸರ್ವ್ ಬ್ಯಾಂಕ್ಗೆ ಅದರ ಮಾಹಿತಿ ಕೊಡ್ತಾ ಇದ್ರಿ. ನಿಮ್ಮ 500 ಕೋಟಿ ಬ್ಯಾಂಕಲ್ಲಿ ಎಷ್ಟಿದೆ? 500 ಕೋಟಿ ಇದೆ. ಒಂದು ಉದಾಹರಣೆ ಹೇಳಿದ್ದು, 100 ಕೋಟಿ ಇಟ್ಕೋಣ, ಅಷ್ಟು ದೊಡ್ಡ ಮೊತ್ತಕ್ಕೆ ಹೋಗೋದು ಬೇಡ. 500 ಕೋಟಿ ಇದೆ. ನಿಮಗೆ ಟ್ರಾನ್ಸಾಕ್ಷನ್ಗೆ ಎಷ್ಟು ಬೇಕು ಸರ್? 5 ಕೋಟಿ ಸಾಕು. ನೀವು 95 ಕೋಟಿ ನನಗೆ ಕೊಡಿ, ನಾನು ಅದನ್ನು ಮಾರ್ಕೆಟ್ಗೆ ಹಾಕಿದೆ. ಮಾರ್ಕೆಟ್ಗೆಲ್ಲ ತಗೊಂಡ್ಬಿಟ್ಟೆ ಶೇರ್ಗಳನ್ನು. ಡಿಮಾಂಡ್ ಶುರುವಾಯಿತು. ಡಿಮಾಂಡ್ ಶುರುವಾದಾಗ ಓತಪ್ರೋತವಾಗಿ ಇದ್ದವರೆಲ್ಲ ಆ ಶೇರನ್ನು ತಗೊಳ್ಳೋಕೆ ಶುರು ಮಾಡಿದ್ರು. ನಾನೇನು ಮಾಡಿದೆ? ಏಕ್ದಮ್ ಮೇಲಕ್ಕೆ ಹೋದಾಗ 10 ರೂಪಾಯಿದ ಶೇರು 100 ರೂಪಾಯಿಗೆ ಹೋದಾಗ ಎಲ್ಲವನ್ನು ಮಾರಿಬಿಟ್ಟೆ. ನನಗೆ ಕೋಟ್ಯಾಂತರ ದುಡ್ಡು ಬಂತು. 95 ಕೋಟಿ ನಿಮಗೆ ಕೊಟ್ಟೆ.
ಒಂದು 10 ಕೋಟಿ ಎಕ್ಸ್ಟ್ರಾನು ಕೊಟ್ಟೆ, ಉಳಿದ ಒಂದು 25 ಕೋಟಿ ನಾನು ಮನೆಗೆ ತಗೊಂಡು ಹೋಗ್ಬಿಟ್ಟೆ. ಯಾರಿಗಾದ್ರೂ ಮೋಸ ಮಾಡಿದ್ವು ಅಲ್ಲಿ? ಆದ್ರೆ ಜನಗಳಿಗೆ ಮೋಸ ಆಯ್ತು. ಇದೇ ಆಗ್ತಾ ಇರೋದು ಫಾಸ್ಟ್ಯಾಗ್ ಅಲ್ಲಿ. ನಿಮ್ಮ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಇದೆ, ಸರಿ ಅಣ್ಣ ಇದೆ, ಅದನ್ನ ಯಾರಾದ್ರೂ ಯೂಸ್ ಮಾಡಿರ್ಬೋದಲ್ಲ. ಇದು ಬಹಳ ಜೆನ್ಯೂನ್ ಪ್ರಶ್ನೆ, ಯಾರಾದ್ರೂ ಉತ್ತರ ಕೊಡ್ಬೇಕು ಇದಕ್ಕೆ. ನನಗೆ ಪ್ರಕಾಶ್ ರಾಜ್ ಪಾಪ ಅವತ್ತಿಂದ ಕೇಳ್ತಾ ಇದ್ದಾರೆ. ಈ ನಾವು ಸಿದ್ಧಾಂತಗಳ ವಿಚಾರಕ್ಕೆ ಬಂದಾಗ ಅವನು ಕೇಳಿದ್ರೆ ಸರಿಯಲ್ಲ, ಇವನು ಕೇಳಿದ್ರೆ ಸರಿಯಲ್ಲ ಅಂತ ಬಂದ್ಬಿಟ್ಟಿದೆ. ಸ್ವಾಮಿ, ನಮಗೆ ಪಕ್ಷಗಳೆಲ್ಲ ಮುಖ್ಯ, ಈ ದೇಶ ಮುಖ್ಯ, ಈ ದೇಶದ ಜನ ಮುಖ್ಯ, ಈ ನೆಲ ಮುಖ್ಯ. ಬನ್ನಿ, ಇದರ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ ವೀರೇಶ್. ಎಸ್ ವೀರೇಶ್, ಏನಿದು? ಜಯಪ್ರಕಾಶ್ ಶೆಟ್ಟಿ, ಫಾಸ್ಟ್ಯಾಗ್ ವಿಚಾರವಾಗಿ ಇದೀಗ ಹೊಸ ನಿಯಮ ಜಾರಿಗೆ ತಂದಿದ್ದಾರೆ. ಹೀಗಾಗಿ ಸಾರ್ವಜನಿಕರು, ಪ್ರಯಾಣಿಕರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಫಾಸ್ಟ್ಯಾಗ್ ಮುಖಾಂತರ. ಹೀಗಾಗಿ ಈ ಹಿಂದೆ ಏನೋ ಆ ಟೋಲ್ ಹತ್ರ ಹೋಗಾಗ ರೀಚಾರ್ಜ್ ಮಾಡ್ಕೊಳ್ಳೋ, ಬಟ್ ಇದೀಗ 1 ಗಂಟೆ ಬಿಫೋರ್ ರೀಚಾರ್ಜ್ ಮಾಡಿಸ್ಕೊಳ್ಬೇಕು, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಈ ಹಿಂದೆ ಬ್ಯಾಂಕ್ಗಳಲ್ಲಿ ಸಹ ಏನೋ 100 ರೂಪಾಯಿ ಏನೋ ಮಿನಿಮಮ್ ಬ್ಯಾಲೆನ್ಸ್ ಇರ್ಬೇಕಿತ್ತು, ಬಟ್ ಇದೀಗ 10,000 20,000 ಇಟ್ಟರೆ ಮಾತ್ರ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ, ಇಲ್ಲಾಂದ್ರೆ ಮೈನಸ್ ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಅದೇ ರೀತಿ ಇಲ್ಲಿ ಸಹ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ವಾಹನ ಸವರು ಆಕ್ರೋಶ ಹೊರಹಾಕ್ತಿದ್ದಾರೆ, ನೀವೆಲ್ಲ ಹಗಲು ದರೋಡೆ ಮಾಡ್ತಿದ್ರೆ. ಯಾಕಂದ್ರೆ ಫಾಸ್ಟ್ಯಾಗ್ ವಿಚಾರವಾಗಿ ನಾವು ದರ ನಾವು ಮೇಂಟೈನ್ ಮಾಡೇ ಮಾಡ್ತೀವಿ, ಬಟ್ ಇದು ಯಾಕೆ ಹೊಸ ರೂಲ್ಸ್ ಎಂಬುದು ಒಂದ್ ಕಡೆ ವಾಹನ ಸವರಿಗೆ ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಬೇಗ ಈ ಒಂದು ನಿಯಮ ಏನಾದ್ರೆ 1 ಗಂಟೆ ಒಳಗಡೆ ರೀಚಾರ್ಜ್ ಮಾಡಿಸಬೇಕು, ಆಕ್ಟಿವ್ ಆಗಿರ್ಬೇಕು, ಇಲ್ಲಾಂದ್ರೆ ದುಪ್ಪಟ್ಟು ದಂಡ, ಇವೆಲ್ಲವನ್ನ ನಿಯಮವನ್ನ ರದ್ದು ಮಾಡ್ಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಓಕೆ, ನೋಡೋಣ ಏನಾಗುತ್ತೆ ಅಂತೇಳಿ. ನಾವು ವಾಹನ ಸವಾರರಿಗೆ ಮತ್ತೆ ಟೋಲ್ ಶುಲ್ಕದ ಶಾಕ್ ಕೊಡ್ತಾ ಇದೆ. ಫಾಸ್ಟ್ಯಾಗ್ ನಿಯಮಗಳಲ್ಲಿ ಹಲವು ಬದಲಾವಣೆಗಳಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇನ್ನು ಮುಂದೆ ಫಾಸ್ಟ್ಯಾಗ್ ನಲ್ಲಿ ಬ್ಯಾಲೆನ್ಸ್ ಕಡ್ಡಾಯವಾಗಿ ಇರಲೇಬೇಕು. ಊರಿಗೆ ಹೋಗ್ತಾ ಇರೋರು ಟೋಲ್ ಹತ್ರ ಹೋದಂಗೆ ಈಗ ರೀಚಾರ್ಜ್ ಮಾಡೋಣ ತಡಿ ಅಂದ್ರೆ ಆಗಲ್ಲ, ಡಬಲ್ ದುಡ್ಡು ಕಟ್ಟಬೇಕಾಗತ್ತೆ. ಹಾಗಾದ್ರೆ ಹೇಗೆ ರೀಚಾರ್ಜ್ ಮಾಡೋದು, ಎಷ್ಟು ಸಮಯದ ಒಳಗಡೆ ರೀಚಾರ್ಜ್ ಮಾಡಬೇಕು ಅನ್ನುವಂಥ ನಿಮ್ಮ ಪ್ರಶ್ನೆಗೆ 1 ಗಂಟೆಯ ಒಳಗಡೆನೆ, 1 ಗಂಟೆ ಆಗಿರ್ಬೇಕು ನೀವು ರೀಚಾರ್ಜ್ ಮಾಡಿ ಅಂದ್ರೆ ಮಾತ್ರ ನೀವು ಆ ಶುಲ್ಕ ತಗೊಳುತ್ತಂತೆ, ಇಲ್ಲಾಂದ್ರೆ ಡಬಲ್ ದುಡ್ಡು ಕಟ್ಟಬೇಕು. ಇಂಥದ್ದೊಂದು ನಿಯಮವನ್ನ ಜಾರಿ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆ ನಿಯಮ ಮೀರಿದ್ರೆ ದಂಡ ಕಟ್ಟಬೇಕಾಗತ್ತೆ. ಇರುವಷ್ಟು ಟೋಲ್ ಶುಲ್ಕ ಇರುತ್ತಲ್ಲ, ಅದಕ್ಕೂ ಡಬಲ್ ಕಟ್ಟಿ ನೀವು ಹೋಗ್ಬೇಕಾಗತ್ತೆ. ಮರೆಯೋ ಆಗಿಲ್ಲ ಈಗ ಊರಿಗೆ ಹೋಗೋರು. ಒನ್ಸ್ ಅಗೇನ್, ಇದು ಮಹಾ ಮೋಸ ರೀ, ಮಹಾ 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 ಮೋಸ ಇದು. ಇವ್ರು ಯಾರು ಈ ತರ ಯಾಕೆ ಬೇಕ್ರಿ ಇವರಿಗೆಲ್ಲ? ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ನಿಜವಾಗಿ ಒಂದಲ್ಲ ಒಂದು ದಿವಸ ಕಲ್ಲೊಡೆದು ಸಾಯಿಸ್ತಾರೆ ನಿಮ್ಮನ್ನೆಲ್ಲ. ಸಾರಿ ಟು ಸೇ ದಿಸ್, ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಮೇಲಿಂದ ದೂಡಾಕಿದ್ರಲ್ಲ, ಹಂಗೆ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ಕೈಕಾಲು ಕಟ್ಟಿ ಮೇಲಿಂದ ಹಾಕ್ತಾರೆ. ನನ್ನ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಪ್ರಕಾಶ್ ರಾಜ್ ಅವತ್ತಿಂದ ಹೇಳ್ತಾ ಇದ್ದಾರೆ, ಆಕ್ಟರ್ ಪ್ರಕಾಶ್ ರಾಜ್. ನಾನು ಒಮ್ಮೆ ಎತ್ತಿದ್ದೆ ಪ್ರಶ್ನೆಯನ್ನ. ಎಲ್ಲರ ಬಳಿ ಬೈಕ್ ಇದೆ, ಕಾರ್ ಇದೆ, 4 ವೀಲರ್ ಇದೆ, 140 ಕೋಟಿ ಜನಸಂಖ್ಯೆ ಇದ್ದೀವಿ. 140 ಕೋಟಿ ಜನಸಂಖ್ಯೆ ಇದ್ರೆ ಅದರ ವೆಹಿಕಲ್ ಡಬಲ್ ಇರುತ್ತೆ. ಈಗ ಲಾರಿ, ಒಬ್ಬ ಲಾರಿ ಮಾಲೀಕರ ಹತ್ರ 110 ಲಾರಿ ಇರುತ್ತೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ 1000 ಲಾರಿ ಇರುತ್ತೆ. ಆ ಲಾರಿಗಳಿಗೆಲ್ಲ ಫಾಸ್ಟ್ಯಾಗ್ ಮಾಡಿರ್ತೀವಿ. ಎಷ್ಟು ಫಾಸ್ಟ್ಯಾಗ್ ಮಾಡಿರ್ತೀವಿ ಈ ಸತಿ? ಈಗ 20 ರೂಪಾಯಿ 30 ರೂಪಾಯಿ ಕಟ್ಟಾಗೋದಿದ್ರು ಕೂಡ ಫಾಸ್ಟ್ಯಾಗ್ ಎಷ್ಟು ಮಾಡಿರ್ತೀವಿ ನಾವು? 500 ರೂಪಾಯಿ ಮಾಡಿರ್ತೀವಿ, 1000 ರೂಪಾಯಿ ಮಾಡಿರ್ತೀವಿ. ಆಯ್ತಾ? ಈಗ ನಂದೇ ಉದಾಹರಣೆ ಕೊಡ್ತೀನಿ. ನಾನು ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ನನಗೆ 500 ರಿಂದ 600 ರೂಪಾಯಿ ಫಾಸ್ಟ್ಯಾಗ್ ಕಟ್ ಆಗುತ್ತೆ. ನಾನು ಎಷ್ಟು ಮಾಡಿರ್ತೀನಿ ಅಂತಂದ್ರೆ ಮಿನಿಮಮ್ ಒಂದು 2,000 ರೂಪಾಯಿ ಮಾಡಿರ್ತೀನಿ, ಯಾವುದೇ ಕಿರಿಕಿರಿ ಆಗೋದು ಬೇಡ ಅಂತೇಳಿ. ಈ 2,000 ರೂಪಾಯಿ 600 ಕಟ್ಟಾದ ನಂತರ 1,300 ರೂಪಾಯಿ ಅದರಲ್ಲಿ ಉಳಿದಿರುತ್ತೆ ಅಂತ ಇಟ್ಕೊಳ್ಳೋಣ. ಸಣ್ಣ ಪುಟ್ಟ ಒಂದು 300 ರೂಪಾಯಿ ಮತ್ತೆ 1,000 ರೂಪಾಯಿ. ಈ 1,000 ರೂಪಾಯಿ ಮುಂದಿನ ಒಂದು 6 ತಿಂಗಳ ತನಕ, 7 ತಿಂಗಳ ತನಕ ನನ್ನ ಅಕೌಂಟಲ್ಲೇ ಇರ್ತದೆ. ಬಟ್ ನನಗೆ ಅದರ 1 ನಯಾ ಪೈಸೆಯನ್ನು ಯೂಸ್ ಮಾಡೋಕ್ಕಾಗಲ್ಲ. ನಾನು ಕೇಳೋದು, ಈ ಥರದ 1,000, 2,000, ಕೆಲವರು 5,000 ಮಾಡಿರ್ಬೋದು. ಈ ಲಾರಿ ಅವರು 3,000, 4,000, 5,000 ಇಟ್ಟಿರ್ಬೋದು. ಆ ಉಳಿದ ಪೆಂಡಿಂಗ್ ದುಡ್ಡು ಇದೆಯಲ್ಲ, ಆ ಉಳಿದ ಪೆಂಡಿಂಗ್ ದುಡ್ಡು 140 ಕೋಟಿ ವಾಹನಗಳು ಅಂತಂದ್ರೆ ಒಂದು 300 ಕೋಟಿ ವಾಹನಗಳಿರ್ಬೋದು. ಆ 300 ಕೋಟಿ ವಾಹನಗಳ 1 ರೂಪಾಯಿ ಆದರೂ ಕೂಡ ಆ ದುಡ್ಡು ಎಲ್ಲೋಯ್ತು? ಎಲ್ಲಿರುತ್ತೆ ಆ ದುಡ್ಡು? ನಮ್ಗೆ ಹೆಂಗಿರ್ಬೇಕು ಅಂತಂದ್ರೆ ಫಾಸ್ಟ್ಯಾಗು ಇಲ್ಲ ಅಂತಂದ್ರೆ ಬಾಕಿದ್ದಕ್ಕೆ ಬಳಸಬಹುದು ಅಂತ ಯಾಕಿಲ್ಲ ಅವಕಾಶ? ನಾನು ಕೇಳೋದು ಅದಾಗ್ಬಿಟ್ಟು ಈಗ ನೀವು ಬಂದ್ಬಿಟ್ಟು ಇಲ್ಲ 1.5 ಗಂಟೆ ಏನ್ ಸುಲಿತಾ ಇದೀರಿ ನೀವು? ಯಾಕ್ರಿ ಬೇಕು ನಿಮಗೆ? ಕರ್ರಿ ವಾಪಸ್ ಬ್ರಿಟಿಷರನ್ನೇ ಕರೀರಿ, ಓಕೆ ಅವರೇ ಮಾಡ್ಲಿ.